ते करीत करीत ना ಕ್ಯಾಮ್ರಾ ತೆಗ್ದೇನ ಫೋನ್
ಈಗ ನೋಡ್ರಿ ನಮ್ಗೆ ಒಂದೊಂದು ಚಿಂತೆ ಇರ್ತಾವ. ಈಗ ನಾವ್ ಸಣ್ಣವ್ರ ಇದೀವಪ್ಪ ಅಂತಂದ್ರ ಸಣ್ಣವ್ರಿದ್ದಾಗ ಪಿಪಿ ಚಿಂತಿ, ಸಣ್ಣವ್ರಿದ್ದಾಗ ಪಿಪಿ ಚಿಂತಿ, 18-20 ವಯಸ್ಸಾತಂದ್ರ ವಾಟ್ಸಪ್ ಡಿಪಿ ಚಿಂತಿ, ಸಣ್ಣವ್ರಿದ್ದಾಗ ಪಿಪಿ ಚಿಂತಿ, 18-20 ವಯಸ್ಸಿಗೆ ಬಂತಂದ್ರ ವಾಟ್ಸಪ್ ಡಿಪಿ ಚಿಂತಿ, ಇನ್ನು ಏಪ್ರಿಲ್ ಮೇ ಬಂತಂದ್ರ RCB ಟ್ರೋಫಿ ಚಿಂತಿ, ಇನ್ ಗೆದ್ದು ಬಿಟ್ರೆ ವಿಚಾರ ಇಲ್ಲ. ಇವಷ್ಟು ಚಿಂತೆ ಮಾಡ್ಕೊಂತ ಹೋದ್ರೆ ಬಿಪಿ ಚಿಂತಿ. ನೋಡ್ರಿ ವಿಚಾರ ಮಾಡ್ರಿ, ಒಂದು ಪಿಪಿ ಚಿಂತಿ, ಡಿಪಿ ಚಿಂತಿ, ಟ್ರೋಫಿ ಚಿಂತಿ, ಬಿಪಿ ಚಿಂತಿ ಬಿಟ್ಟು ಹ್ಯಾಪಿ ಆಗಿರ್ಬೇಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಮಾತ್ರ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಆಗ್ತದ. ತಮಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಯಾರು ಈ ಆನಗಲಜ್ಜ? ಕುಮಾರಜ್ಜರಂದ್ರೆ ಯಾರು? ಒಂದೇ ಒಂದು ನಿಮ್ಮ ಭಾಷಣ ಹೇಳ್ಬೇಕಂದ್ರೆ ಒಂದು ಮಾತನ್ನ ಹೇಳ್ತೀನಿ, ಹೆಚ್ಚು ಹೇಳಂಗಿಲ್ಲ. ನೋಡ್ರಿ ಈಗ ಸಮಯ ಎಷ್ಟಾಗೈತೆ? 1 ಗಂಟೆ ಸಮಯ. 1 ಗಂಟೆ ಆದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಕುತ್ಕೊಂಡಾರ, ಗಂಡ್ಮಕ್ಳು ಕೂಡ ಇಲ್ಲಿ ಕುತ್ಕೊಂಡಾರ. ಹೆಣ್ಮಕ್ಳು ತಲೆ ಮೇಲೆ ಸರ್ಗ ಹಾಕೊಂಡು ಅವ್ರ ಹಣೆ ಮೇಲೆ ಕುಂಕುಮ, ಹಾಗೆ ಇರ್ತಕ್ಕಂಥವ್ರು ಎಲ್ಲರ ಹಣೆ ಮೇಲೆ ವಿಭೂತಿ ಐತೆ ಅನ್ನೋದಕ್ಕೆ ಕಾರಣ ಯಾರಪ್ಪ ಅಂತಾರ? ಕುಮಾರಪ್ಪ ಅನ್ನುವಂತ ಮಾತನ್ನ ತಿಳ್ಕೊಳ್ಬೇಕಾಗಲ್ಲ. ನೋಡ್ರಿ, ಹಾಗಲ್ಲಜ್ಜರು ಒಂದ್ ಹಳ್ಳಿಯನ್ನ ಬದಲು ಮಾಡ್ಲಿಲ್ಲ, ಒಂದ್ ಹಳ್ಳಿಯನ್ನ ಬದಲಾವಣೆ ಮಾಡ್ಲಿಲ್ಲ. ಆ ಒಂದು ಹಳ್ಳಿಕಿನ 100 ಹಳ್ಳಿಯನ್ನ ಬದಲಾವಣೆ ಮಾಡುವಂತ, ಸ್ವಾಮಿಯನ್ನ ತಯಾರು ಮಾಡುವಂತ ಕೇಂದ್ರವನ್ನ ನಿರ್ಮಾಣ ಮಾಡುವಂತವ್ರು ಯಾರಪ್ಪ ಅಂತ ಹಾಂಗಲ್ ಕುಮಾರಶಿವಗಳಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಾನು ಈಗ ನೋಡ್ರಿ, ಈಗಿನ ಪ್ರಪಂಚ ಹೆಂಗ್ ಸಾಕಾಕತ್ತಂದ್ರ ಒಂದು ದೃಷ್ಟಾಂತ ಹೇಳ್ತೀನಿ ತಮ್ಗ. ಒಮ್ಮೆ ಬಾವ್ಯಾಗ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ನಂತ. ಊರಾಗ ಒಂದು ಬಾವಿ ಇತ್ತಂತ, ಬಾವ್ಯಾಗ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ನಂತ. ಆ ಬಾವಿ ಸುತ್ತ ಜನ ಸೇರಿದ್ರಂತ. ಜನ ಯಾಕೆ ಸೇರಿದ್ರಂದ್ರೆ ಎತ್ತಕ್ ಸೇರಿದ್ರು, ಅವ್ನು ನೋಡಕ್ ಸೇರಿದ್ರಂತ. ಹಿಂಗ ಮಲ್ಲಪ್ಪನ ವ್ಯಕ್ತಿ ಬಾವ್ಯಾಗ ಬಿದ್ದಾನ ಅಂತ ಊರು ತುಂಬಾ ಸುದ್ದಿ ಆಗತ್ತೆ. ಯಾರು ಬಿದ್ದಾರ? ಇಲ್ಲ, ಮಲ್ಲಪ್ಪ ಬಿದ್ದಾನ ಅಂತ. ಹಿಂಗ ಊರು ತುಂಬಾ ಸುದ್ದಿ ಆಗ್ತಾ 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 ಹೋದಂಗೆಲ್ಲ ಅಲ್ಲಿ ಕಟ್ಟಿ ಮ್ಯಾಗ ಒಬ್ಬ ವ್ಯಕ್ತಿ ಕುತ್ಕೊಂಡಿರ್ತಾನಂತ. ಕಟ್ಟಿ ಮ್ಯಾಗ ಕುಳಿದಂತ ವ್ಯಕ್ತಿಗೂ ಕೂಡ ಅಂತಾನ ಸುದ್ದಿ ಗೊತ್ತಾತಾನಂತ ಒಬ್ಬ ಬಂದ್ ಕೇಳ್ತಾನ, ಇಲ್ಲ ಸುದ್ದಿ ಗೊತ್ತಿಲ್ಲ. ಹಿಂಗೋ ಮರೆ ನಮ್ಮ ಮ್ಯಾಗಲ್ ಮನಿ ಮಲ್ಲಪ್ಪ ಬಾವ್ಯಾಗ ಬಿದ್ದ ನೋಡು ಅಂತ. ಅಂದ ತಕ್ಷಣ ನಾವು ಕಟ್ಟಿ ಮ್ಯಾಗ ಕುಂತಾವ್, ಹಿಂದ ನೋಡಲ್ಲ ಮುಂದೆ ನೋಡಲ್ಲ, ಕುಂತಾವ್ ಎದ್ದು ಓಡೋಡೆ ಬಂದು ಸೀದಾ ಬಾವಿಗೆ ಜಿಗಿತಾನೆ. ಬಾವಿಗೆ ಜಿಗಿದು ಬಾವ್ಯಾಗ ಬಿದ್ದಂತವನ್ನ ಮ್ಯಾಗ ಎತ್ತಿ ರಕ್ಷಣೆ ಮಾಡಿ ಮಲ್ಲಪ್ಪನ ದಂಡಿಗೆ ತಗೊಂಡ್ ಬರ್ತಾನ. ದಂಡಿಗೆ ತಗೊಂಡು ಬಂದ ಮ್ಯಾಗ ಅಲ್ಲಿ ಸುತ್ತಲಿರ್ತಕ್ಕಂಥ ಜನ ಪ್ರಶಂಸೆ ವ್ಯಕ್ತಪಡಿಸ್ತಾರ. ಅಲ್ಲೋ ಅವ ಬಿದ್ದುದನ್ನ ಫೋಟೋ ತೆಗಿಯಕತ್ತಿದ್ವಿ, ಅವ ಬಿದ್ದುದನ್ನ ವಿಡಿಯೋ ಮಾಡಾಕತ್ತಿದ್ವಿ, ನಾವ್ ಯಾರು ಮ್ಯಾಗ ಎತ್ತಲಿಲ್ಲ, ನೀನ್ ಯಾಕೋ ಮರೆ ಅಷ್ಟು ದೂರದಿಂದ ಮ್ಯಾಗ ಎತ್ತಿದಿ ಅಂತ ಕೇಳಿದ್ರಂತ. ಮತ್ತೊಂದು ಮಾತನ್ನ, ಅಲ್ಲೋ ಅವ ನಿನಗ ಹತ್ತಿದವಲ್ಲ, ಹಣ್ಣಲ್ಲ, ತಮ್ಮಲ್ಲ, ಇನ್ನೊಂದಲ್ಲ, ಬಂದಲ್ಲ, ಅವನ್ ಯಾಕೋ ಮರೆ ಅಷ್ಟು ದೂರದ ಬಂದು ಮ್ಯಾಗ ಎತ್ತಿದೆ ಅಂತೇಳಿ ಕೇಳಿದಾಗ ಅವ ಬಿದ್ದಂತ ವ್ಯಕ್ತಿನ ಮ್ಯಾಗ ಎತ್ತಿದಂತ ವ್ಯಕ್ತಿ ಒಂದು ಮಾತು ಹೇಳ್ತಾನ, ಅವ ಅಣ್ಣನೂ ಅಲ್ಲ ತಮ್ಮನಲ್ಲ, ಅದು ನನಗೂ ಗೊತ್ತೈತಿ, ಮೊನ್ನೆ 20,000 ರೂಪಾಯಿ ಸಾಲ ಕೊಟ್ಟಿದ್ನೆ, ಅವ ಸ್ವಲ್ಪ ನನ್ ಸಾಲ ಹೋಗುತ್ತ, ಅದಕ್ಕೆ ಮ್ಯಾಗ ಎತ್ತಿದ್ದೆ ಅಂತ ಅನ್ನೋದು. ಅದಕ್ಕೆ ನಮ್ಮ ಪ್ರಪಂಚ ಹೆಚ್ಚು ಸಾಕಾಕತ್ತಂತಂದ್ರೆ ಸ್ವಾರ್ಥ, ಅಹಂಕಾರ, ಮಮಕಾರಗಳಿಗೆ ಬಲಿಯಾಗ್ತಾ ಇದ್ದೇವಲ್ಲ ನಾವು. ನಾನು ಹೇಳ್ತಿರ್ತೀನಿ, ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಸ್ ದಿ ರ್ಯಾಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ. ಅಂದ್ರೆ ಒಂದು ಬೆಕ್ಕು ಯಾವ ಬೆಳೆದೈತೆ ಅನ್ನೋದು ಮುಖ್ಯ ಆಗಂಗಿಲ್ಲ, ಯಾವ ರೀತಿ ಇಲಿಯನ್ನ ಬೇಟೆಯಾಡುತ್ತೆ ಅನ್ನೋದು ಮುಖ್ಯ ಆಗ್ತದ. ಹಂಗ ಒಬ್ಬ ಮನುಷ್ಯನಲ್ಲಿ ಹಣ ಹೊಂದಿದ್ದಷ್ಟು ನಿಜವಾದ ಸಾಧಕನಾಗೋದಕ್ಕೆ ಸಾಧ್ಯ ಇಲ್ಲ. ಆ ಹಣದ ಜೊತೆಗೆ ಯಾವ ವ್ಯಕ್ತಿ ಒಳ್ಳೆಯ ಗುಣವನ್ನು ಇಟ್ಕೊಂಡಿರ್ತಾನಲ್ಲ, ಅವನು ಸಾಧಕನಾಗೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಹೇಳ್ತೀನಿ. ಈಗ ಸುಮ್ಮನೆ ವಿಚಾರ ಮಾಡ್ರಿ, ಈಗ ನಿಮ್ ಮನೆ ಒಳಗೆಲ್ಲ ಸಣ್ಣ ಸಣ್ಣ ಬೇಬಿ ಇರ್ತಾವ, ಪಪ್ಪು ಇರ್ತಾವಿಲ್ಲ, ಸಣ್ಣ ಹುಡುಗರದವ್ರು ನಿಮ್ ಮನ್ಯಾಗ. ಈಗ ಮಗು ಇದ್ದಂತ ಸಂದರ್ಭದೊಳಗಡೆ ನಿಮ್ ಮನ್ಯಾಗ ನಿಮ್ಮ ಪಾಪು ಹಾಳಾಕತ್ತೈತಂದ್ರೆ ನೀವೇನ್ ಮಾಡ್ತೀರಿ ಹೇಳ್ರಿ? ನೀವೇನ್ ಮಾಡ್ತೀರಿ? ಪಾಪು ಹಾಳಾಕತೈತಿ, ಹಠ ಮಾಡಾಕತೈತಿ ಅಂತೇಳಿ ಶ್ರೇಯಾ ಘೋಷಾಲ್ ಚಂದ ಆಡ್ತಾಳ ಅಂತೇಳಿ ಆಕಿ ಯೂಟ್ಯೂಬ್ ನಾಗ ಹಾಡಸ್ತೀರಿ ನಾವು ಪಾಪನ್ ಮುಂದೆ? ಇಲ್ಲ, ಲತಾ ಮಂಗೇಶ್ವರ್ ಚಂದ ಹಾಡ್ತಾಳ ಅಂತೇಳಿ ಆಕಿ ಯೂಟ್ಯೂಬ್ ನಾಗ ಸರ್ಚ್ ಮಾಡಿ ಹಾಡಸ್ತೀರ? ಆ ಹಾಡ್ ಹಚ್ಚಿರ ಆಡುವಂತ ಮಗು ಸುಮ್ ಆಗತ್ತೆ. ಇಲ್ಲ SP ಬಾಲಸುಬ್ರಹ್ಮಣ್ಯ ಚಂದ ಆಡ್ತಾನ ಅಂತೇಳಿ SPB ಹಾಡ್ ಹಚ್ಚಿದ್ರು ಕೂಡ ಆ ಅಳುವಂತ ಮಗು ಸುಮ್ನಾಗಂಗಿಲ್ಲ. ಆ ಅಳುವಂತ ಮಗು ಯಾವಾಗ ಸುಮ್ನಾಗತ್ತಪ್ಪ ಅಂತಂದ್ರೆ ಸಂಗೀತವೇ ಗೊತ್ತಿಲ್ಲದ ತಾಯಿಯ ಜೋಗಳ ಪದದಿಂದ ಹಾಡುವಂತ ಮಗು ಸುಮ್ನಾಗತ್ತ. ಹಂಗ ತಮ್ಮಲ್ಲಿರ್ತಕ್ಕಂಥ ದುಃಖ ಚಟಗಳನ್ನ, ದುಶ್ಚಟಗಳನ್ನ ನೀವೇನಾದ್ರು ಮಾಡ್ತಾ ಇದ್ರೆ ಆ ಒಂದು ಜೋಳಿಗೆ ಹಾಕ್ಬಿಟ್ರೆ ಸಾಕು, ನಿಮ್ಮ ಜೀವನ ಪಾವನವಾಗ್ತದೆ ಅನ್ನುವಂಥದ್ದು ಹೇಳಕ್ ಇಷ್ಟಪಡ್ತೀನಿ. ನನಗೂ ಕೂಡ ಬಂದಂತ ಸಂದರ್ಭದೊಳಗಡೆ ಬಹಳ ಜನ ಹೇಳಿದ್ರು, ಅಜ್ಜರೇ ನೀವು ದುಶ್ಚಟಗಳ ಭಿಕ್ಷೆ ಕಾರ್ಯಕ್ರಮ ಮಾಡಿದ್ರಿ ಅಜ್ಜರೇ, ನೀವು ಮಾಡಿದ್ರಿ ಅಜ್ಜರ ಅಂತ ಅಂದ್ರೆ ನನಗೆ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ನಾವೆಲ್ಲರೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯವರೇ ಆಗಿರೋದ್ರಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಾಕತೈತಿ.
ತಮ್ಮೆಲ್ಲ ಬಸವಪಟ್ಟಣ ಗ್ರಾಮವನ್ನ ನೋಡಿದ್ರ ಒಂದು ಮಾತು ನೆನಪಾಗುತ್ತಾ, ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚೆಂಡ ಕೊಟ್ಟಂಗ, ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚೆಂಡ ಕೊಟ್ಟಂಗ, ಬರಬಿದ್ದ ಭೂಮಿಗೆ ಹೊಸ ಮಳೆ ಬಂದು ಸಂಭ್ರಮ ಕೊಟ್ಟಂಗ, ಹಾಗ ಬಸವಪಟ್ಟಣ ಭಕ್ತರ ಭಕ್ತಿಯನ್ನು ನೋಡ್ರೆ ಸ್ವರ್ಗಾನ ಕಂಡಂಗ ಎನ್ನುವಂತ ಹೇಳ್ತೀವ್ರಿ. ನೋಡ್ರಿ, ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೊತ್ತುಕೊಂಡು ನಿಮ್ಮೆಲ್ಲರ ಮುಂದೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ನನಗೆ ಈಗ ಅವರು ತಿಪ್ಪೇರುದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು, ಸ್ವಾಮೀಜಿ ಊರೊಳಗೆ ಎಲ್ಲಾ ವರ್ಗದ ಜನ ಕೂಡಿಕೊಂಡು ಇದನ್ನ ಸ್ವಾಗತ ಮಾಡ್ಕೊಂಡಿದ್ದಾರೆ ಅಂತ. GS ಶಿವರುದ್ರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ. ಏನ್ ಚಲೋ ಮಾತನ್ನು ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಹಿಂದೂಗಳಿದ್ದಾರೆ, ನಮ್ಮಲ್ಲಿ ಇಸ್ಲಾಮರಿದ್ದಾರೆ, ನಮ್ಮಲ್ಲಿ ಕ್ರೈಸ್ತರಿದ್ದಾರೆ, ನಮ್ಮಲ್ಲಿ ಸಿಖ್ಖರಿದ್ದಾರೆ. ಹಾಗಾದ್ರೆ ಮುಂದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಇವರೆಲ್ಲರೂ ಇದ್ದಾರೆ, ಹಾಗಾದ್ರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ, ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ಅಂತ ಕೇಳ್ಯಾರ ಅವರು. ನಾವು ಈ ಮಾತನ್ನು ಹೇಳೋದಾದ್ರೆ ನನಗನ್ಸಕತ್ತೈತಿ, ದಯಮಾಡಿ ಹೇಳಿ ನಾವು ಹುಡುಕುತ್ತಿರುವುದು ಮನುಷ್ಯರನ್ನ, ಅವರೆಲ್ಲಿದ್ದಾರೆ ಅಂತ ಕೇಳಿದ್ರೆ ಅವ್ರು ಎಲ್ಲಿ ಇಲ್ಲ, ಬಸಾಪುರ ಪಟ್ಟಣದಾಗನ ದಿವಸ. ಕಾರಣ ಏನು ಅಂತಂದ್ರೆ, ಒಬ್ಬ ಸಮಾಜಕ್ಕಾಗಿ ಸಮಗ್ರ ತನ್ನ ಜೀವನವನ್ನ ಹಾನಗಂಧ ಗುರುಕುಮಾರ ಮಹಾಶಿವಯೋಗಿಗಳು ಎಷ್ಟು ವರ್ಷ ಬದುಕ್ಯಾರ ಅಂತ ಮಾಡ್ರಿ ನೀವು? ಕೇವಲ 63 ವರ್ಷ. 63 ವರ್ಷದ ಒಬ್ಬ ಸನ್ಯಾಸಿ ಇಡೀ ನಾಡಿನ ತುಂಬಾ ಎಲ್ಲೆಲ್ಲಿ ಹೋಗ್ತಾರಂತಂದ್ರೆ, ಇವತ್ ನಮ್ ಕೈಯಾಗ ಚಲೋ ಗಾಡಿ ಅದಾವ, ಚಲೋ ಕಾರ್ ಅದಾವ, ಭಕ್ತರು ಬೇಕಾದಂಗ ಅನುಕೂಲ ಮಾಡಿಕೊಡ್ತಾರ ನಮಗೆ. ಇಷ್ಟೆಲ್ಲ ಇದ್ರು ಸಹಿತ ಊರ್ ಹೋಗ್ಬೇಕಾದ್ರೆ 2 ವರ್ಷ ಆಕೈತಿ ನಮ್ದು, ಹೋಗ್ಬೇಕಾದ್ರೆ ನಮ್ ಕಡೆ ಕರಿಬೇಕಾದ್ರೆ ನಮ್ಮನ್ನ. ಆದ್ರೆ ಯಾರನ್ನು ನೀವು ಕರೆದಿಲ್ಲ, ಯಾರನ್ನು ನೀವು ಹೋಗಿ ಆಮಂತ್ರಣ ಮಾಡಿಲ್ಲ. ಆದ್ರೆ ಇವರ ಹೋಗಿ ನಿಮ್ ಊರಿಗೆ ಬರ್ತೀವಿ ಅನ್ನುವಂತ ಊರ್ ಲಿಸ್ಟ್ ನೊಳಗೆ ಬಸವಪಟ್ಟಣ ಐತೆ ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ. ಏನ್ ರೋಡ್ನ್ಯಾಗ ತುಂಬ್ಕೊಂಡ್ ಬರ್ಬೇಕಾದ್ರೆ ಭಜನಾದವ್ರು, ಜಾನ್ಸ್ದವ್ರೆಲ್ಲ ಕುಡ್ಕೊಂಡು ಒಂದು ಊರಾಗ ಕಾಕಿ ಬಟ್ಟೆ ಹಾಕೊಂಡು ಬಾಳ ಮಂದಿ ಅಡ್ಡಾಡಕತ್ತಾರ, ಪೊಲೀಸರು ಬಾಳ ಮಂದಿ ಕಾಣಕತ್ತಾರ ಅಂದ್ರೆ ಏನ್ ತಿಳ್ಕೊಬೇಕು ನೀವು? ಕಾಕಿ ಬಟ್ಟೆ ಹಾಕೊಂಡು ಪೊಲೀಸರು ಬಾಳ ಅಡ್ಡಾಡಕತ್ತಾರ ಅಂದ್ರೆ ಆ ಊರಾಗ ಶಿಕಾಪಟ್ಟಿ ಕಳ್ಳರು ಇರ್ಬೇಕು, ಇಲ್ಲ ಕದಿಮ್ರರು ಇರ್ಬೇಕು ಅಂತ ತಿಳ್ಕೊಬೇಕು ನೀವು. ಇಲ್ರಿ, ಆ ಊರಾಗ ನಮ್ಮ ಪರಿಣಾಮ ನೋಡಿ ಕುಂತಾರಲ್ಲಿ, ಇವ್ರು ಬಾಳ ಅಡ್ಡಾಡಕತ್ತಾರ ಅಂದ್ರೆ ಕಿಮ್ಮತ್ತಿನ ವೋಟರ್ಸ್ ಅದಾರ ಅಂತ ತಿಳ್ಕೊಬೇಕು ನೀವು ವಿಚಾರ ಮಾಡ್ಕೋಬೇಕು. ಅವ್ರು ಬಾಳ ಅಡ್ಡಾಡಕತ್ತಾರ ಅಂತಂದ್ರ ವೋಟರ್ಸ್ ಅದಾರ ಅಂತ ತಿಳ್ಕೊಬೇಕು. ಕಾಕಿ ಬಟ್ಟೆ ಹಾಕೊಂಡು ಅವ್ರು ಅಡ್ಡಾಡಕತ್ತಾರ ಅಂದ್ರೆ ಕಳ್ಳರು ಅದಾರ ಅಂತ ತಿಳ್ಕೊಬೇಕು. ಇನ್ನು ಕರೆ ಕೋಟ್ ಹಾಕೊಂಡು ಅಡ್ಡಾಡಕತ್ತಾರ ಅಂದ್ರೆ ಆ ಊರಾಗ ಮನಿಗೊಂದು ನ್ಯಾಯ ಅದಾವ ಅಂತಾನೆ ತಿಳ್ಕೊಬೇಕು ನೀವು. ಇದ್ರ ಮಧ್ಯದೊಳಗೆ 25 ಸ್ವಾಮಿಗಳು ಕಾವಿ ಬಟ್ಟೆ ಹಾಕೊಂಡು ನಿಮ್ಮ ಊರಾಗ ಅಡ್ಡಾಡಕತ್ತಾರ, ಕಿಮ್ಮತ್ತಿನ ಭಕ್ತರ ಅಷ್ಟು ಭಕ್ತಿಯ ಇದ್ರೊಳಗೆ ನೀವೆಲ್ಲ ಕಾರ್ಯಕ್ರಮದೊಳಗೆ ಎಷ್ಟು ಹೂ ಹಾಕ್ರಿ, ಎಷ್ಟು ಮ್ಯಾಗ ನಿಂತ ಹಾಕವ್ರಿ, ಬಹುತೇಕ ಚಂದ ಹೂ ಫ್ರೀ ಸಿಕ್ಕವ್ ಕಾಣುತ್ತೆ ನಿಮ್ಗೆ. ಅದು ಒಳ್ಳೆ ನಮ್ ಜಯಂತಿ ಟೈಮ್ದಾಗ ಚಂದ ಹೂ ಬರ್ತಾವ್ರಿ. ಅವ್ ಚಂದ ಹೂ ಅಂತಂದ್ರೆ ಸಣ್ಣ ಇರ್ತಾವ ಮಾಡ್ರಿ ನೀವು. ಈಗ ಒಳಗೆ ಹಿಂಗ್ ಬರುತ್ತ ಒಬ್ಬ ಹಿಂಗ್ ಬೀಜ ಮಕ್ಕಕ್ಕ ಹೋಗ್ತಾವ. ನಾ ಕೇಳಿದವ ಬಹುತೇಕ ಅವ್ ಕನ್ನಡ ಸಾಲಿ ಹುಡುಗಿರ್ಬೇಕವ. ನಾ ಅನ್ಕೊಂಡೆ ಅವ್ ಒಂದ್ ಸ್ವಲ್ಪ ಸುಮ್ಮನೆ ಇಳಿಯಾಕತೈತಿ, ಹಿಂಗ್ ಚಟ್ಟಿ ಹರಿದಿತ್ತು, ಆದ್ರೆ ಹೋಗಿ ನೋಡಿದ್ರೆ ಪಕ್ಕ ಕನ್ನಡ ಸಾಲಿ ಹುಡುಗ ಅಂತಾನೆ ತಿಳ್ಕೊಂಡೆ. ಅವ್ರಲ್ರಿ ಯಾರ್ಯಾರನ್ನ ಎದುರಿಸಿದ ಮಂದಿ ಅದ, ನಮ್ಮನ್ನ ಎದುರ್ಸಂಗ್ ಅಂತ ಮಾಡ್ರಿ ನೀವು. ನಮ್ಮ ಮಠದ ಮುಂದೆ ಒಂದ್ ಸಾಲಿ ಐತಿ, ಈ ಕನ್ನಡ ಸಾಲಿ ಹುಡುಗರ ಬಗ್ಗೆ ಒಂದ್ ಸಣ್ಣ ಮಾತಾಡ್. ಮತ್ತೆ ಇದು ಗೊತ್ತಿರಲಿ ನಿಮ್ಗ, ಯಾವ್ದಾದ್ರು ಜಗತ್ತಿನೊಳಗೆ ಇತಿಹಾಸ ನಿರ್ಮಾಣ ಆಗೈತೆ ಅಂದ್ರೆ ನಮ್ದು ಇಂಡಿಯಾದಾಗ ಹೇಳಕತ್ತೀನಿ ನಾನು. ಇಂಡಿಯಾದಾಗ ಜಗತ್ತು ಇತಿಹಾಸ ನಿರ್ಮಾಣ ಆಗೈತಂದ್ರೆ ಸರ್ಕಾರಿ ಶಾಲೆ ಓದಿರುವಂತ ಕನ್ನಡ ಶಾಲೆ ಹುಡುಗರಿಂದನೇ ಆಗೈತಿ. ಚಪ್ಪಾಳಿ ಹೊಡೆದವ್ರು 90% ಜನ ಕನ್ನಡ ಶಾಲೆಯವ್ರು ಗೊತ್ತಾಗ್ತದೆ. ನೋಡ್ರಿ, ವಿಚಾರ ಮಾಡ್ಕೊಡ್ರಿ. ಅಲ್ಲಿ ನಾಯಿ ಬರಾಕತ್ತೈತಿ, ಅಲ್ಲಿ ನಾಯಿ ಬರಾಕತ್ತಿ, ಲಕ್ಷ ಇಟ್ಟು ಕೇಳ್ಬೇಕು. ಅಲ್ಲಿ ನಾಯಿ ಬರಾಕತ್ತಿದ್ ನೋಡ್ಕೊಂಡು ಮಮ್ಮಿ ಅಂತ ಯಾರು ಒಳಗೆ ಓಡಿ ಹೊಂಟಾನಲ್ಲ, ಅವ ಪಕ್ಕ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಂಡು ನೀವು. ನಾಯಿ ಬರಾಕತ್ತಿದ್ದು ನೋಡಿ ಓಡಿ ಮಮ್ಮಿ ಅಂತ ಒಳಗೆ ಹೊಂಟಾನಂದ್ರ ಅವ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಡ್ರಿ. ಇವ ಬರಾಕತ್ತಿದ್ ನೋಡಿ 100 ಫೂಟ್ ನಾಯಿನ ಓಡಿ ಹೊಂಟೈತಂದ್ರ ಅವ ಪಕ್ಕ ಕನ್ನಡ ಶಾಲೆ ಹುಡುಗ ಅಂತ ತಿಳ್ಕೊಂಡ್ರಿ ನೀವು. ಹೌದಿಲ್ಲ? ಅವ ಒಗಿದ ಸ್ಟೈಲ್ ನೋಡಿದ್ರೆ ಎಲ್ಲಾರು ಗಾಬರಿನಾಗಿದ್ರು. ಯಾಕಂದ್ರೆ ಒಂದ್ ಕಡೆ ಹಿಡಿದೈತಿ, ಒಂದ್ ಕಡೆ ಹರಿದೈತಿ, ಆದ್ರೆ ಹಿಂಗ್ ಒಗಿ ಸ್ಟೈಲ್ ನೋಡ್ಬೇಕು ಅವ್ನ. ನಾನ್ ತಿಳ್ಕೊಂಡೆ ಹೆಂಗ್ ಒಗಿತೀನಿ ಅನ್ನೋದು ಮುಖ್ಯ ಅಲ್ಲ, ಕೈಯಾಗಿದ್ದ ಗುರುಗಳು ಬಂದ ಹೂ ಒಗಿಬೇಕು ಅನ್ನುವಂತ ಭಾವ ಐತಲ್ಲ, ಒಂದು ಅದು ದೊಡ್ಡದಾಕೈತೆ ಹೊರತಾಗಿ ಮತ್ತೊಂದು ಒಗಿತೀವಿ ಅನ್ನುವಂಥದ್ದು ದೊಡ್ಡ ಕಲಿಸುವಂತದ್ದು ಏನು. ಗುರುಗಳು ಮನಿ ಮಟ್ಟ ಬಂದ್ರೆ ಇಷ್ಟೆಲ್ಲಾ ಬಂದಿದ್ದು ಗುರುಗಳು ಎದಕ್ ಬಂದಾರ ಅಂದ್ರೆ ನಿಮ್ ಕಲಸಾಕ್ ಬಂದಾರ. ಒಂದು ಕಲಸಾಕ್ ಬರೋದಂದ್ರೆ ಈಗಾಗಲೇ ನಮ್ಮ ಗಂಗಾವತಿ ನಗರದಲ್ಲಿ ಪರಮ ಪೂಜ್ಯರಾದಂಥ ಶ್ರೀ ಹಾನಗಲ್ ಕುಮಾರ ಮಹಾಶಿವಯೋಗಿಗಳ 158ನೇ ಜಯಂತಿ ಉತ್ಸವ ಅತಿ ಅದ್ಧೂರಿಯಾಗಿ ದಿನಾಲೂ ಸಾಯಂಕಾಲ 6 ಗಂಟೆಗೆ
ಶ್ರೀ ಚನ್ನಮಲ್ಲಿಕಾರ್ಜುನ ಮಠದ ಪುರಾಣ ಮಂಟಪದಲ್ಲಿ ನಡೀತಾ ಇದೆ ಮತ್ತು ಬೆಳಿಗ್ಗೆ ವಾರ್ಡ್ಗಳಲ್ಲಿ ಜೊತೆಗೆ ಮಧ್ಯಾಹ್ನ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸುವುದರ ಮುಖಾಂತರ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳ ಒಂದು ಚರಿತ್ರೆಯನ್ನು ತಿಳಿಸುವಂಥ ಕಾರ್ಯವನ್ನು ಸುಮಾರು 30-40 ಜನ 50 ಜನ ಪೂಜ್ಯರು ಆಗಮಿಸಿ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಇವತ್ತು ಬಸವಪಟ್ಟಣ ಗ್ರಾಮದಲ್ಲಿ ಸಹಿತ ಅಭಿಮಾನದಿಂದ ಸಾಕಷ್ಟು ಭಕ್ತರು ಶ್ರೀ ಕುಮಾರೇಶ್ವರ ಮಹಾಶಿವಗಳ ಒಂದು ಏನು ಜಯಂತಿ ಅಂಗವಾಗಿ ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಸಮಾಜದವರು ಸಹಿತ ಬಸವಪಟ್ಟಣ ಗ್ರಾಮದಲ್ಲಿ ಸಹಿತ ವಿಶೇಷವಾದ ಅಭಿನಂದನೆಗಳನ್ನು ಜೊತೆಗೆ ನಾವು ಸಹಿತ 10 ದಿನಗಳ ಕಾಲ 10ನೇ ತಾರೀಕಿಂದ ಪ್ರಾರಂಭ ಆಗಿದೆ. 20ನೇ ತಾರೀಕಿನವರೆಗೂ ಸಹಿತ ಸಾಯಂಕಾಲ 6ರಿಂದ ಗಂಗಾವತಿಯ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಕಾರ್ಯಕ್ರಮ ಪ್ರವಚನ ನಡೀತದೆ. ಎಲ್ಲರೂ ದಯವಿಟ್ಟು ಆಗಮಿಸಬೇಕನ್ನುವಂಥ ಮನವಿಯನ್ನು 150ನೇ ಜಯಂತ್ಯೋತ್ಸವ ಅಂಗವಾಗಿ ಬಸವಣ್ಣ ಗ್ರಾಮದಲ್ಲಿ ನಡೆತಕ್ಕಂಥ ಈ ಒಂದು ಪಾದಯಾತ್ರೆಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲ ಸ್ವಾಮೀಜಿಗಳು ನಾವು ಬಸವಣ್ಣ ಗ್ರಾಮದ ಜನತೆಗೆ ಒಳ್ಳೆಯದಲ್ಲಂತೆ ಶುಭ ಹಾರೈಸಿ ಆಶೀರ್ವದಿಸಬೇಕಂತ ತಮ್ಮಲ್ಲಿ ಕೇಳ್ತೀನಿ.